ಇದು 2014 ಕ್ವಶನ್ ಪೇಪರ್. ಇದು ಅದರಲ್ಲಿ ಮ್ಯಾಥ್ಸ್ ಪಾರ್ಟ್ ಅಲ್ಲಿ ಫಸ್ಟ್ ಕ್ವಶನ್ 6 × 8 × 5 × 3 ಡಿವೈಡೆಡ್ ಬೈ 10 × 3 ಇಂಟು 3 × 4. ಇದರ ಸರಳ ರೂಪವು 6⁸ ಇಂಟು 5³ ಡಿವೈಡ್ ಬೈ 10³ ಇಂಟು 3⁴. ದ ಸಿಂಪ್ಲಿಫೈಡ್ ವ್ಯಾಲ್ಯೂ ಅಥವಾ ಸಿಂಪ್ಲಿಫೈಡ್ ಫಾರ್ಮ್ 6⁸. ಅದನ್ನ 6ನ 2 ಇಂಟು 3 ಅಂತ ಬರೆಯೋಣ, ಘಾತ 8 ಇಂಟು 5 × 3 ಡಿವೈಡೆಡ್ ಬೈ 10ನ್ನ 2 5 10 ಅಂತ ಬರಿತೀನಿ. 2 ಇಂಟು 5 2 5 10 ಮೇಲೆ ಕ್ಯೂಬ್ ಇದೆ ಇಂಟು 3 × 4 ಆಸ್ ಇಟ್ ಇಸ್. ಈ 8 2ಕ್ಕೂ ಅಪ್ಲೈ ಆಗಬೇಕು 3ಕ್ಕೂ ಅಪ್ಲೈ ಆಗಬೇಕು. ಸೊ 2 × 8 ಇಂಟು 3 × 8 ಇಂಟು 5 × 3 ಆಸ್ ಇಟ್ ಇಸ್ ಇರಲಿ ಡಿವೈಡೆಡ್ ಬೈ ಈ ಕ್ಯೂಬ್ ಕೂಡ ಅಷ್ಟೇ 2 ಮತ್ತು 5 ಎರಡಕ್ಕೂ ಅಪ್ಲೈ ಆಗಬೇಕು. ಸೊ 2³ ಇಂಟು 5³ ಇಂಟು 3⁴. ಇಲ್ಲಿ 5³ ಡಿವೈಡ್ ಆಗಿಬಿಡ್ಲಿ. ಈಗ 2⁸ 2³ ಕಂಪ್ಲೀಟ್ 2³ ಹೋಗ್ಲಿ. ಇಲ್ಲಿ 8 ಇತ್ತು, ಅದರಲ್ಲಿ 3 ಹೋಗ್ಲಿ. 3 ಹೋದ್ರೆ ಎಷ್ಟು ಉಳಿತದೆ? 5 ಅಂದ್ರೆ 2⁵ ಉಳಿತು ಇಂಟು ಇಲ್ಲಿ 3⁴ ಕಂಪ್ಲೀಟ್ ಆಗಿ ಹೋಗ್ಲಿ. ಇದರಲ್ಲಿ 4 ಹೋಗ್ಲಿ, ಇನ್ನು 4 ಉಳಿತು ಅಂದ್ರೆ 3⁴ ಉಳಿತು. ಸೊ ಇಟ್ ಈಸ್ ಈಕ್ವಲ್ ಟು 2⁵ ಅಂದ್ರೆ 32, 3⁴ ಅಂತಂದ್ರೆ 81. ಸೊ ಗುಣಾಕಾರ ಮಾಡ್ರಿ ಇವೆರಡನ್ನ. 32 81 2 1 2 8 16 ಪ್ಲಸ್ 3 19 8 3 24 1 25 ಗುಣಾಕಾರ ಮಾಡಿದ್ರೆ 2592 ಬರುತ್ತೆ ಆನ್ಸರ್. ಆಪ್ಷನ್ 2 ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, ಎರಡು ಸಂಖ್ಯೆಗಳ ವ್ಯತ್ಯಾಸವು 11 ಆಗಿದೆ. ಆ ಎರಡು ಸಂಖ್ಯೆಗಳ ಮೊತ್ತದ, ಇಲ್ಲಿ ಸಂಖ್ಯೆಗಳ ಇದು, ಆ ಎರಡು ಸಂಖ್ಯೆಗಳ ಮೊತ್ತದ 1/5 ಭಾಗವು 9 ಆದರೆ ಆ ಸಂಖ್ಯೆಗಳು. ನೋಡಿ, ಒಂದು ಸಂಖ್ಯೆ x ಆಗಿರ್ಲಿ, ಇನ್ನೊಂದು ಸಂಖ್ಯೆ y ಆಗಿರ್ಲಿ, ಅವುಗಳ ವ್ಯತ್ಯಾಸ ಅಂತ ಕೇಳ್ತೇನೆ. ಸೊ x - y = 11 ಮತ್ತು ಆ ಎರಡು ಸಂಖ್ಯೆಗಳ ಮೊತ್ತದ 1/5 ಭಾಗ x + y ಇದು ಮೊತ್ತ, ಅದರ 1/5 ಅಂದ್ರೆ /5 ಎಷ್ಟಾಗಿದೆ ಅಂದ್ರೆ 9 ಆಗಿದೆ. ಸೊ ಈ ಈಕ್ವೇಶನ್ ಇಂದ ನಾವೇನು ಬರೀಬಹುದು ಅಂದ್ರೆ x + y = 5ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 5 9 45. ಸೊ ಇದೊಂದು ಈಕ್ವೇಶನ್ ಅಂತ ಅನ್ಕೊಳ್ರಿ, ಇದೊಂದು ಈಕ್ವೇಶನ್ ಅಂತ ಅನ್ಕೊಳ್ರಿ. ಎರಡನ್ನ ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ? ಇಲ್ಲಿ x - y ಇಲ್ಲೇ ಬರೆದು ಬಿಡ್ತೀನಿ. x - y = 11. ಆಡ್ ಮಾಡ್ರಿ, +y - y ಕ್ಯಾನ್ಸಲ್ ಆಯ್ತು. x + x 2x = ಇದು ಆಡ್ ಮಾಡಿದ್ರೆ 56. ಡಿವೈಡ್ ಮಾಡಿ 2 2 4 2 8 16. ಸೊ x ಅಂತಂದ್ರೆ 28. x 28 ಇರೋದು ಒಂದೇ ಆಪ್ಷನ್ ಅಲ್ಲಿ, ಆಪ್ಷನ್ 4 ಕರೆಕ್ಟ್. ಸೊ x 28 ಆದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. 28 - y = 11. y ನ ಈ ಕಡೆ ತಗೊಳ್ಳೋಣ, +y ಆಯ್ತು. 11 ಈ ಕಡೆ ಬರ್ಲಿ, -11. ಸೊ 28ರಲ್ಲಿ 11 ಹೋದ್ರೆ 17. therefore y 17, x 28. ಆಪ್ಷನ್ 4 ಕರೆಕ್ಟ್. 3ರಿಂದ ಭಾಗವಾಗುವ ಎಲ್ಲಾ 2 ಅಂಕೆಗಳ ಸಂಖ್ಯೆಗಳ ಮೊತ್ತ. ಸೊ 2 ಅಂಕಿ ಸಂಖ್ಯೆಗಳಲ್ಲಿ ಮೊದಲನೇ ಅಂಕಿ ಯಾವುದು 3ರಿಂದ ಭಾಗ ಆಗೋದು ಅಂತಂದ್ರೆ 12. ಅದರ ನೆಕ್ಸ್ಟ್ ಬರೋದು 15 and so on. ಇನ್ನು 2 ಅಂಕಿ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು 3ರಿಂದ ಭಾಗ ಆಗೋದು ಅಂತಂದ್ರೆ 99. ನಮ್ಗೆ ಮೊತ್ತ ಬೇಕಾಗಿದೆ. ಮೊತ್ತ ಫೈಂಡ್ ಮಾಡಕ್ಕೆ 2 ಫಾರ್ಮುಲಾ ಇದೆ. Sn = n/2 ಇಂಟು 2a + n - 1 ಇಂಟು d, ಇದು ಒಂದು ಫಾರ್ಮುಲಾ. ಇನ್ನೊಂದು ಫಾರ್ಮುಲಾ Sn = n/2 ಇಂಟು a + an. ಎರಡು ಸಿಚುವೇಶನ್ ಅಲ್ಲಿ n ಬೇಕು ನಮಗೆ, ಅಂದ್ರೆ ಪದಗಳ ಸಂಖ್ಯೆ. ಮೊದಲಿಗೆ ಆ ಪದಗಳ ಸಂಖ್ಯೆ ಕಂಡುಹಿಡಿಯೋಣ. ಅದಕ್ಕೆ ಮುಂಚೆ ಡಾಟಾ ಬರ್ಕೊಳ್ತೀನಿ. ಫಸ್ಟ್ ಟರ್ಮ್ ಈಸ್ 12, ಮೊದಲನೇ ಪದ 12, ಸಾಮಾನ್ಯ ವ್ಯತ್ಯಾಸ 3, ಇನ್ನು ಕೊನೆಯ ಪದ ಲಾಸ್ಟ್ ಟರ್ಮ್ 99. ನಾವು ಫೈಂಡ್ ಮಾಡಬೇಕಾಗಿರೋದು n. ಫಾರ್ಮುಲಾ ಏನಿದೆ? an = a + n - 1 ಇಂಟು d. an ಅಂತಂದ್ರೆ 99 = a ಅಂದ್ರೆ 12 ಪ್ಲಸ್ n - 1 ಇಂಟು d ಅಂದ್ರೆ 3. 12 ಲೆಫ್ಟ್ ಸೈಡ್ ಬರ್ಲಿ, -12 ಆಯ್ತು = n - 1 ಇಂಟು 3. 99ರಲ್ಲಿ 12 ಹೋದ್ರೆ 87. ಸೊ ಲೆಫ್ಟ್ ಸೈಡ್ ಎಷ್ಟು ಉಳಿತೆ? 87 = n - 1 ಇಂಟು 3. ಈಗ 3 ಇಂದ ಡಿವೈಡ್ ಮಾಡಿ. 3 1 3, 3 2 6, 2 ಉಳಿತು 27 ಆಯ್ತು. 3 9 27. ಸೊ 29 = n - 1. -1 ಈ ಕಡೆ ಬಂದ್ರೆ +1 ಆಯ್ತು. 29 + 1 = n. therefore n = 30.
ಅಂದ್ರೆ ಎಷ್ಟು ಪದಗಳಿದೆ ಅಂತಂದ್ರೆ 30 ಪದಗಳಿದೆ. ಬಟ್ ನಮಗೆ ಬೇಕಾಗಿರೋದು ಮೊತ್ತ. ನಾನೇನ್ ಮಾಡ್ತೀನಿ ಅಂತಂದ್ರೆ ಈ ಫಾರ್ಮುಲಾ ಬಳಸ್ತೀನಿ. ಯಾವ್ದು ಬಳಸ್ತಿರೋ ಓಕೆ. ಯಾಕೆ ಇದನ್ನ ಬಳಸ್ತೀನಿ ಅಂತಂದ್ರೆ ಎ ಗೊತ್ತು ಮತ್ತು ಎ ಎನ್ ಗೊತ್ತು, ಹಾಗಾಗಿ ಈ ಫಾರ್ಮುಲಾ ಬಳಸ್ತೀನಿ ನಾನು. ಎಸ್ ಎನ್ ಈಕ್ವಲ್ ಟು ಎನ್ ಅಂದ್ರೆ 30/2 ಇಂಟು ಎ ಅಂದ್ರೆ 12, ಎ ಎನ್ ಅಂದ್ರೆ 99. ಡಿವೈಡ್ ಮಾಡಿ 2 ಒಂದ್ಲೆ 2 15 ಈಕ್ವಲ್ ಟು 15 ಇಂಟು ಆಡ್ ಮಾಡಿದ್ರೆ 9 + 2 11 ಕೊಂದು ದಶಕ 1 9 10 11, ಸೊ 111 ಆಯ್ತು. ಈಗ ಗುಣಾಕಾರ ಮಾಡಿ 15 ಒಂದ್ಲೆ 15 5 ದಶಕ 1, 15 ಒಂದ್ಲೆ 15 + 1 16 ದಶಕ 1, 15 ಒಂದ್ಲೆ 15 1 16, ಸೊ 1665. ಆಪ್ಷನ್ 1 ಇದು ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 1k ಇಂಟು 1k ಈಕ್ವಲ್ ಟು k 2k. ಕೆ ಜಾಗದಲ್ಲಿ ಯಾವ ನಂಬರ್ ಇರಬೇಕು ಅಂತ. ವೆರಿ ಸಿಂಪಲ್ ಕ್ವಶನ್. ಒಂದೊಂದೇ ವ್ಯಾಲ್ಯೂ ಹಾಕಿ ನೋಡೋಣ. 1 k ಪ್ಲೇಸ್ ಅಲ್ಲಿ 1 ಹಾಕಿದ್ರೆ 11 ಇಂಟು 11, ಸೊ 11 ಅಂದ್ರೆ 121. ಸೊ ಎಲ್ಲೆಲ್ಲಿ ಕೆ ಇದೆಯಲ್ಲ ಅಲ್ಲೆಲ್ಲಾನು 111 ಅಂತ ಆಟೋಮೆಟಿಕಲಿ ಬಂತು. ಸೊ ಆಪ್ಷನ್ 1 ಈಸ್ ಕರೆಕ್ಟ್. ನೀವು ಬೇರೆ ಆಪ್ಷನ್ಸ್ ಹಾಕಿದ್ರೆ ಇದು ವರ್ಕ್ ಆಗಲ್ಲ. ನೆಕ್ಸ್ಟ್ ಕ್ವಶನ್, ಎನ್ ಎಂಬುದು ಒಂದು ಧನ ಪೂರ್ಣಾಂಕವಾಗಿದ್ದಾಗ 3 to the power of 4n minus 4 to the power of 3n ಎಂಬುದು ಎಲ್ಲಾ ಸಂದರ್ಭಗಳಲ್ಲಿಯೂ ಈ ಕೆಳಗಿನ ಯಾವುದರಿಂದ ಭಾಗವಾಗುತ್ತದೆ. ಧನ ಪೂರ್ಣಾಂಕ ಅಂತ ಹೇಳಿರೋದ್ರಿಂದ ನಾವು 1ರಿಂದನೇ ಶುರು ಮಾಡೋಣ. ಸಪೋಸ್ n ಈಕ್ವಲ್ ಟು 1 ಹಾಕಿದ್ರೆ 3 to the power of 4 into 1 minus 4 to the power of 3 into 1. This is nothing but 3 to the power of 4 ones are 4 minus 4 3 ones are 3, 4 cube ಆಯ್ತು. 3 to the power of 4 3 ಘಾತ 4 ಅಂತಂದ್ರೆ 3 3 9 81 ಆಯ್ತು. ಮೈನಸ್ 4 ಘಾತ 3 ಅಂದ್ರೆ 4 4 14 64. ಸೊ ಈಗ ಕಳೀರಿ 81ರಲ್ಲಿ 64 ಹೋದ್ರೆ ಎಷ್ಟು ಬರುತ್ತೆ ಆನ್ಸರ್? 17 ಬರ್ತದೆ. 7 4 11 ಎಸ್ 17. ನೋಡಿ 17 ಯಾವ ಸಂಖ್ಯೆಯಿಂದ ಭಾಗ ಆಗ್ತದೆ? ಇದರಲ್ಲಿ 17ರಿಂದ ಭಾಗ ಆಗುತ್ತೆ. ಹಂಗಾಗಿ ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲಾ ಸಂಖ್ಯೆಗಳು ಕೂಡ 17ರಿಂದ ಭಾಗ ಆಗ್ತವೆ. ಆಪ್ಷನ್ 2 ಕರೆಕ್ಟ್. ಯಾವ್ದು ಒಂದು ಡಾಟಾ ಬಳಸಿದಲ್ಲಿ ಎನ್ ಅನ್ನೋದು ಒಂದು ಧನ ಪೂರ್ಣಾಂಕ ಅಂತ ಹೇಳಿದ್ರಿಂದ ಸೊ ಒಂದು ವ್ಯಾಲ್ಯೂ ಹಾಕಿದ್ದೀನಿ, ಧನ ಪೂರ್ಣಾಂಕ ವ್ಯಾಲ್ಯೂ ಹಾಕಿದ್ದೀನಿ, ಚೆಕ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವೆಶ್ಚನ್, ಒಬ್ಬ ಅಂಗಡಿ ವರ್ತಕನು 8 ಟನ್ ಗೋಧಿಯನ್ನು ಖರೀದಿಸಿ ಅದರಲ್ಲಿ 4.7 ಟನ್ ಗೋಧಿಯನ್ನು ಮಾರುತ್ತಾನೆ. ಒಬ್ಬ ಅಂಗಡಿ ವರ್ತಕ ಏನ್ ಮಾಡ್ತಾನೆ? 8 ಟನ್ ಗೋಧಿಯನ್ನ ಖರೀದಿ ಮಾಡಿ 4.7 ಟನ್ ಗೋಧಿನ ಮಾರ್ತಾನೆ. ಈಗ ಅವನ ಬಳಿ ಇರುವ ಗೋಧಿಯ ಪ್ರಮಾಣ ಯಾವ್ದ್ರಲ್ಲಿ ಹೇಳಬೇಕು? ಕಿಲೋಗ್ರಾಂಗಳಲ್ಲಿ ಹೇಳಬೇಕು. ಮೊದಲು ಕಳಿಯೋಣ, ಅಥವಾ ಟನ್ನನ್ನ ಕಿಲೋಗ್ರಾಮ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಕೂಡ ಮಾಡಬಹುದು. ಹೆಂಗಾದ್ರೂ ನಡೀತದೆ. ಮೊದಲು ಡೈರೆಕ್ಟ್ ಆಗಿ ಮಾಡಿಬಿಡ್ತೀನಿ ಬಿಡ್ರಿ. 8 ಟನ್ ಮೈನಸ್ 4.7 ಟನ್ ಕಳೆದ್ರೆ ಇದು 7, ಇದು 10 ಆದ್ರೆ 10ರಲ್ಲಿ 7 ಹೋದ್ರೆ 3 ಪಾಯಿಂಟ್, 7ರಲ್ಲಿ 4 ಹೋದ್ರೆ 3, 3.3 ಟನ್. ನನಗೆ ಬೇಕಾಗಿರೋದು ಕಿಲೋಗ್ರಾಮ್. 1 ಟನ್ ಅಂತಂದ್ರೆ 1,000 ಕೆಜಿ. ಒಂದು ಟನ್ ಅಂದ್ರೆ 1,000 ಕೆಜಿ. ನಿಮ್ಗೆ ಗೊತ್ತಿರಬೇಕು. 1 ಕ್ವಿಂಟಾಲ್ ಅಂದ್ರೆ 100 ಕೆಜಿ. 10 ಕ್ವಿಂಟಲ್ ಅಂದ್ರೆ 1 ಟನ್, ಅಥವಾ 1 ಟನ್ ಅಂದ್ರೆ 1,000 ಕೆಜಿ. ಹಾಗಾದ್ರೆ 3.3 ಟನ್ ಅಂತಂದ್ರೆ 3.3 ಇಂಟು 1,000. ಪಾಯಿಂಟ್ ಇಲ್ಲ ಅಂತ ಅನ್ಕೊಂಡು ಗುಣಿಸಿದ್ರೆ ಇಷ್ಟು ಬರುತ್ತೆ ಆನ್ಸರ್. ಪಾಯಿಂಟ್ ಆದ್ಮೇಲೆ ರೈಟ್ ಸೈಡ್ ಒಂದೇ ಒಂದು ಡಿಜಿಟ್ ಇರೋದ್ರಿಂದ ಇಲ್ಲಿ ಪಾಯಿಂಟ್ ಕೊಡಬೇಕಾಗತ್ತೆ ನಾವು. ಸೊ ಕೆಜಿ ನಲ್ಲಿ ಹೇಳೋದಾದ್ರೆ 3,300 ಕೆಜಿ. ಆಪ್ಷನ್ 2 ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. 2 ಸಂಖ್ಯೆಗಳ ಮ ಸಹ 34. ಮ ಸ ಎಷ್ಟಿದೆ? 34. ಅವುಗಳ ಲ ಸ ಎಷ್ಟಿದೆ? 4,284. ಅದರಲ್ಲಿ ಒಂದು ಸಂಖ್ಯೆ ಎಷ್ಟಿದೆ ಅಂದ್ರೆ 204. ಆದ್ರೆ ಇನ್ನೊಂದು ಸಂಖ್ಯೆ ನೋಡಿ, ಈ ರೀತಿ 2 ಸಂಖ್ಯೆ ಕೊಟ್ಟು ಅವುಗಳ ಲ ಸ ಮ ಸ ಏನಾದ್ರು ಕೊಟ್ಟಿದ್ರು ಅಂತಂದ್ರೆ ಆ 2 ಸಂಖ್ಯೆಗಳ ಗುಣಲಬ್ಧ ಈಕ್ವಲ್ ಟು ಮ ಸ ಇಂಟು ಲ ಸ ಆಗಿರ್ತದೆ. ಸೊ 2 ಸಂಖ್ಯೆಗಳ ಗುಣಲಬ್ಧ ಆ 2 ಸಂಖ್ಯೆಗಳ ಲ ಸ ಮತ್ತು ಮ ಸಗಳ ಗುಣಲಬ್ಧಕ್ಕೆ ಸಮವಾಗಿರ್ತದೆ. ಹಾಗಾಗಿ
ಸೊ ಫಾರ್ಮುಲಾ ಏನು? ಇನ್ನೊಂದು ಸಂಖ್ಯೆ ಈಕ್ವಲ್ ಟು ಮಸಅ ಇಂಟು ಲಸಅ ಡಿವೈಡೆಡ್ ಬೈ ಕೊಟ್ಟಿರುವ ಸಂಖ್ಯೆ ಅಂತ ಅನ್ಬೋದು. ದೇರ್ ಫೋರ್ ಇಟ್ ಈಸ್ ಈಕ್ವಲ್ ಟು 34 ಮಸಅ ಲಸಅ 4284 ಡಿವೈಡೆಡ್ ಬೈ ಕೊಟ್ಟಿರೋ ಸಂಖ್ಯೆ 204. ಈ ಡಿವೈಡ್ ಮಾಡ್ರಿ. 2 1 2 2 7 14 2 7 14 2 1 2 0 2 7 4 17 1 17 17 6 102 17 6 102. ಈಗ 6 1 6 6 5 36 6 36 6 7 42 6 1 6 24 6 4 24. ಸೊ 714. ಇನ್ನೊಂದು ಸಂಖ್ಯೆ ಯಾವುದು? 714. ಆಪ್ಷನ್ 2 ಕರೆಕ್ಟ್.